ಶಂಕುಕರ್ಣಾಖ್ಯ ದೇವಸ್ತು ಬ್ರಹ್ಮಶಾಪಾಚ್ಚ ಭೂತಲೆ ಪ್ರಹ್ಲಾದ ಇತಿ ವಿಖ್ಯಾತೋ ಭೂಭಾರ ಕ್ಷಪಣೇ ರತಃ ಸಯೇವ ರಾಘವೇಂದ್ರಾಖ್ಯ ಯತಿರೂಪೇಣ ಸರ್ವದಾ ಕಲೌ ಯುಗೆ ರಾಮಸೇವಾಯಾಂ ಕುರ್ವನ್ ಮಂತ್ರಾಲಯೇ ಭವನ್. ಭಾಷ್ಯಕಾರರಾಗಿ, ಟೀಕಾಕಾರರಾಗಿ, ಟಿಪ್ಪಣಿಕಾರರಾಗಿ ಶ್ರೀಮನ್ ಮಧ್ವ ಸಿದ್ಧಾಂತವೆಂಬ ತತ್ವಜ್ಞಾನ ಕಲ್ಪವೃಕ್ಷವನ್ನ ತಮ್ಮ ಅಪೂರ್ವವಾದ, ಅಸದೃಶವಾದ ಶ್ರೇಷ್ಠ ಗ್ರಂಥಗಳಿಂದ ಫಲಭರಿತವನ್ನಾಗಿಸಿದವರಾಗಿ ಆ ಪರಿಮಳಯುಕ್ತವಾದ ಸತ್ಫಲದ ಸವಿಜೇರಿನ ತತ್ವಸುದೆಯನ್ನ ವಸುದೆಯೊಳಿರುವ ಎಲ್ಲ ಸುಧೀ ಜನರು ಆಸ್ವಾದಿಸಿ ಆತ್ಮೋದ್ಧಾರದ ಅನುಭವವನ್ನ ಹೊಂದಿ ಆನಂದಿಸುವಂತೆ ಅನುಗ್ರಹಿಸಿದವರಾಗಿ ಮಾನವ ಜಗತ್ತಿಗೆ ಸೃಷ್ಟಿಗಳನ್ನ ದೃಷ್ಟಿಸಿ ಪೊರೆದು ಸನ್ಮಾರ್ಗಕ್ಕೆ ಹಚ್ಚಿದವರಾಗಿ ತತ್ವ ಮಾರ್ಗದಲ್ಲಿ ನಡೆಯುವವರಿಗೆ ಆಸರೆಯಾಗಿ ಶ್ರೀಮನ್ ಮಧ್ವಾಚಾರ್ಯರ ಗ್ರಂಥದ ಗರ್ಭಗುಡಿಯೊಳಗೆ ಪ್ರವೇಶವನ್ನ ಕಲ್ಪಿಸಿದವರಾಗಿ ಅಸ್ಪಷ್ಟ ವ್ಯಾಖ್ಯಾನಗಳು, ಅನುಮಾನ ಹುಟ್ಟಿಸುವ ಟಿಪ್ಪಣಿಗಳು, ತತ್ವವಾದದ ಊರಿನವರೆಗೆ ಮಾತ್ರ ದಾರಿ ತೋರಿಸುವ ಅನುವಾದಗಳು, ಧರ್ಮದ ಅಧ್ಯಯನದ, ಆಚಾರ್ಯರ ಗ್ರಂಥದ ಅಧ್ಯಯನದ ಹಾದಿಯಲ್ಲಿರುವವರಿಗೆ ಹೈರಾಣು ಮಾಡಿದ್ದ ಕಾಲದಲ್ಲಿ ಅಪೂರ್ವ ಗ್ರಂಥಗಳನ್ನು ರಚಿಸಿ ಆಲಸ್ಯವನ್ನ ಪರಿಹರಿಸಿದವರಾಗಿ ಭಾಷೆಯ ದೃಷ್ಟಿಯಿಂದ ಸರಳವಾದ, ಸುಲಲಿತವಾದ, ಸುಮನೋಹರವಾದ, ಎಲ್ಲ ಗೊತ್ತು ಎನ್ನುವವರಿಗೆ ಗೊತ್ತಿಲ್ಲದ ಆಳದ ಗಣಿಯಾದ ಇಂಪಾಗಿ ಸೊಂಪಾಗಿರುವ ಶ್ರೀಮದ್ ಆಚಾರ್ಯರ ಗ್ರಂಥದ ಉದ್ಯಾನವನವನ್ನ ನಿರ್ಮಿಸಿದವರಾಗಿ ಆಚಾರ್ಯರ ಗ್ರಂಥಗಳ ಉದ್ಯಾನವನದಲ್ಲಿ ಭಾಟ್ಟ ಸಂಗ್ರಹವೆಂಬ ಸರೋವರವನ್ನು, ಉಪನಿಷತ್ ಖಂಡಾರ್ಥಗಳೆಂಬ ಭೀಮಗಾತ್ರದ ವೃಕ್ಷಗಳನ್ನು ನಿರ್ಮಿಸಿ ಪ್ರಾತಃ ಸಂಕಲ್ಪ ಗದ್ಯವೆಂಬ ತಂಗಾಳಿಯು ಸುಳಿಯುವಂತೆ ಮಾಡಿ ರಾಮಚಾರಿತ್ರ ಮಂಜರಿ, ಕೃಷ್ಣಚಾರಿತ್ರ ಮಂಜರಿ ಎಂಬ ಚೆಲುವಿನ ಚಿತ್ತಾರವನ್ನು ರೂಪಿಸಿ ತಂತ್ರದೀಪಿಕೆ, ತತ್ವಮಂಜರಿ ಎಂಬ ಕಾರಂಜಿಗಳನ್ನ ನಿರ್ಮಿಸಿ ವೇದತ್ರಯ ವಿವೃತ್ತಿಗಳು, ಮಂತ್ರಾರ್ಥ ಮಂಜರಿ ಎಂಬ ಅಪರೂಪದ ಸಸ್ಯರಾಶಿಗಳನ್ನ ನಿರ್ಮಿಸಿ ಪುರುಷ ಸೂಕ್ತಾದಿ ಪಂಚಸೂಕ್ತಗಳ ವ್ಯಾಖ್ಯಾನವೆಂಬ ಸೋಪಾನವನ್ನ ನಿರ್ಮಿಸಿ ತತ್ವಪ್ರಕಾಶಿಕಾ ಟಿಪ್ಪಣಿ, ದಶಪ್ರಕರಣ ಟಿಪ್ಪಣಿಗಳು, ವಾದಾವಲಿ, ಪ್ರಮಾಣ ಪದ್ಧತಿ, ಗೂಢಭಾವ ಪ್ರಕಾಶಿಕ, ಪ್ರಮೇಯ ಸಂಗ್ರಹ ಮುಂತಾದ ಅಕ್ಷರದ ಹೂದೋಟಗಳನ್ನ ನಿರ್ಮಿಸಿ ಜಗತ್ತಿಗೆ ದಾರ್ಶನಿಕ ನ್ಯಾಯ ಸಂಪತ್ತನ್ನು ಹೊಂದಿರುವ ಶ್ರೀ ಜನರಿಗೆ ನ್ಯಾಯಸುದೆಯ ಪರಿಮಳವನ್ನ ಉಣಬಡಿಸಿ ಮೂಲರಾಮದೇವರ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಮಾಡುತ್ತಾ ಹರಿಮಹಿಮೆಯ ಉತ್ಕೃಷ್ಟತೆಯ ಗರಿಷ್ಠತೆಯನ್ನ ಜಗತ್ತಿಗೆ ತಿಳಿಸುತ್ತಿರುವ ಮಹಾನುಭಾವರೇ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು. ಅವರು ಲೋಕದಲ್ಲಿ ಅವತಾರ ಮಾಡಿ ಬಂದಂತಹ ಪರಮ ಪುಣ್ಯವಾಗಿರ್ತಕ್ಕಂತಹ ದಿವಸ ಇವತ್ತು. ರಾಘವೇಂದ್ರ ಸ್ವಾಮಿಗಳ ಸ್ಮರಣೆ ಪ್ರತಿಯೊಬ್ಬ ಸುಧೀ ಜನರಿಗೂ ಕೂಡ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು. ಕಾರಣ, ತಾಯಿ ಅನ್ನುವಂತಹ ಪದಕ್ಕೆ ಯಾವುದಾದ್ರೂ ಪರ್ಯಾಯ ಪದ ಅಂತ ಲೋಕದಲ್ಲಿದ್ದರೆ ಅದನ್ನ ರಾಘವೇಂದ್ರ ಸ್ವಾಮಿಗಳು ಅಂತ ಕರೀತಾರೆ. ಪ್ರಾಯ ತಂದೆ ತಾಯಿಗಳು ಸಕಾಲಕ್ಕೆ ಒದಗ್ತಾರ ಇಲ್ಲೋ ಗೊತ್ತಿಲ್ಲ, ಆದ್ರೆ ತಂದೆ ತಾಯಿಗಳಿಗಿಂತಲೂ ಹೆಚ್ಚು ವಾತ್ಸಲ್ಯ ಭರಿತರಾದ, ಪ್ರೇಮ ಭರಿತರಾಗಿರ್ತಕ್ಕಂಥ ರಾಯರು ಯಾರು ಅವರನ್ನ ನಂಬಿರ್ತಾರೆ, ಅವರ ಅಂತರ್ಗತನಾದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾದ ಭಗವಂತನನ್ನ ಆರಾಧನೆ ಮಾಡ್ತಿರ್ತಾರೆ, ಅವರ ಸಂಕಷ್ಟದ ಸಮಯಕ್ಕೆ ಒಲಿದು ಬಂದು ಅವರ ಕಷ್ಟ ಕಾರ್ಪಣ್ಯಗಳನ್ನೆಲ್ಲವನ್ನ ಅವಶ್ಯವಾಗಿ ಕಳೀತಾರೆ ಎನ್ನುವುದು ಎಲ್ಲ ಭಗವದ್ ಬಂಧುಗಳ ಸುಧೀ ಜನರ ಅನುಭವಕ್ಕೆ ವೇದ್ಯವಾಗಿರ್ತಕ್ಕಂಥ ವಿಚಾರ. ಅಂತಹ ರಾಘವೇಂದ್ರ ಸ್ವಾಮಿಗಳು ತಾವು ಲೋಕದಲ್ಲಿ ಅವತಾರ ಮಾಡಿ ಭಗವಂತನ ಸಾರ್ವಭೌಮತ್ವವನ್ನ, ಸರ್ವೋತ್ತಮತ್ವವನ್ನ, ಸರ್ವವ್ಯಾಪ್ತತ್ವವನ್ನ, ಸರ್ವಗತತ್ವವನ್ನ, ವಾಯುದೇವರ ಜೀವೋತ್ತಮತ್ವವನ್ನ ಜಗತ್ತಿಗೆ ಸಾರಿದಿ ಪ್ರಪಂಚದಲ್ಲಿ ಎಲ್ಲ ಸಜ್ಜನರು ಕೂಡ ವೈಷ್ಣವ ಶಿಖಾಮಣಿಗಳಾಗುವಂತೆ ಮಾಡಿದಂತ ಮಹಾನುಭಾವರು. ಅವರ ಅವತಾರ ಘಟ್ಟದ ಕಥಾನಕವನ್ನ ಕೇಳಿ ಅವರ ಅನುಗ್ರಹಕ್ಕೆ ಪಾತ್ರರಾಗುವಂತಹ ಸಾಹಸವನ್ನು ಮಾಡೋಣ. ಸಕಲ ವಿದ್ಯೆಗಳಿಗೆ ತವರು ಮನೆ ಅಂತ ಕರೆಸಿಕೊಳ್ಳುವುದು ಶಾಸ್ತ್ರಿಕ ವಂಶ. ಶಾಸ್ತ್ರಿಕ ವಂಶದಲ್ಲಿ ಸಕಲ ವಿದ್ಯೆಗಳು, ಸಕಲ ಕಲೆಗಳು, ಸಕಲ ಪಾಂಡಿತ್ಯ, ಎಲ್ಲ ಪ್ರತಿಭೆ, ಗ್ರಂಥ ರಚನೆ, ಸದಾಚಾರಶೀಲತೆ, ಕಾರುಣ್ಯತೆ, ಪರೋಪಕಾರ ಇವೆಲ್ಲವೂ ಕೂಡ ಮೈವೆತ್ತಿ ಬಂದಿರತಕ್ಕಂಥ ಗುಣಗಳು. ಇವೆಲ್ಲ ಗುಣಗಳಿಗೆ ಪರ್ಯಾಯ ಪದದಂತೆ ಇರುವಂತಹ ಒಂದು ಅದ್ಭುತವಾದ ವಂಶ ಅದು 60 ಮನತನ ಅಥವಾ ಶಾಸ್ತ್ರೀಕ ವಂಶ ಅಂತ ಕರೆಯಲ್ಪಡುವ ಮನತನ. ಈ ವಂಶದ ಪೂರ್ವಜರು ಕದಂಬರಿಗೆ, ರಾಷ್ಟ್ರಕೂಟರಿಗೆ, ಚಾಲುಕ್ಯರಿಗೆ, ದೇವಗಿರಿ ರಾಜರಿಗೆ, ವಿಜಾಪುರದ ರಾಜರಿಗೆ, ವಿಜಯನಗರ ಸಾಮ್ರಾಜ್ಯದಲ್ಲಿ ಬಂದಂತಹ ಸಾರ್ವಭೌಮರಿಗೆ, ಶಿವಮೊಗ್ಗದ
ಮಾಂಡಲಿಕರಿಗೆ, ಕುಂಭಕೋಣದ ರಾಜರಿಗೆ, ಶ್ರೀರಂಗದ ರಾಜರಿಗೆ, ಮುಳುಬಾಗಿಲಲ್ಲಿ ಬಂದಂತಹ ಸಂಸ್ಥಾನಾಧೀಶರಿಗೆ ಎಲ್ಲರಿಗೂ ಕೂಡ ತಾವು ಸೇವೆಯನ್ನು ಸಲ್ಲಿಸಿದಂತಹ ಮಹಾನುಭಾವರು, ನಾಡು ನುಡಿ ಸಂಸ್ಕೃತಿ ಶಾಸ್ತ್ರಗಳ ಸೇವೆಯನ್ನು ಮಾಡಿ ಅಪಾರವಾದ ಕೀರ್ತಿಯನ್ನು ಗಳಿಸಿದಂತ ಮಹಾನುಭಾವರು, ಸಾಕ್ಷಾತ್ ಸನಾತನ ಪರಂಪರೆಯಲ್ಲಿ ವಿರಾಜಮಾನರಾದಂತಹ ಶ್ರೀಮದ್ ಆಚಾರ್ಯರು, ಅಕ್ಷೋಭ್ಯ ತೀರ್ಥರು, ಟೀಕಾಕೃತ್ಪಾದರು, ವಿದ್ಯಾಧಿರಾಜರು, ರಾಜೇಂದ್ರ ತೀರ್ಥರು, ವಾಗೀಶ ತೀರ್ಥರು, ವಿಭುಧೇಂದ್ರ ತೀರ್ಥರು, ಹಿತಾಮಿತ್ರರು, ರಘುನಂದನ ತೀರ್ಥರು, ಶ್ರೀಪಾದರಾಜರು, ಸುರೇಂದ್ರ ತೀರ್ಥರು, ವಿಜೇಂದ್ರ ತೀರ್ಥರು, ಸುಧೀಂದ್ರ ತೀರ್ಥರು, ವ್ಯಾಸ ತತ್ವಜ್ಞರೇ ಮೊದಲಾಗಿರ್ತಕ್ಕಂಥ ಯತಿಶ್ರೇಷ್ಠರನ್ನ, ವಿಜಯದಾಸರು, ಪುರಂದರದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಶ್ರೀ ಗುರು ಜಗನ್ನಾಥದಾಸರೇ ಮೊದಲಾಗಿರ್ತಕ್ಕಂತಹ ಹರಿದಾಸ ವರ್ಯರನ್ನ ಜಗತ್ತಿಗೆ ಕೊಟ್ಟಂತ ಹಿರಿಮೆ ಅದು 60 ಮನೆತನಕ್ಕೆ, ಶಾಸ್ತ್ರೀಕ ಮನೆತನಕ್ಕೆ ತಲ್ತದೆ. ಅಂತಹ ಶಾಸ್ತ್ರೀಕ ಮನೆತನದಲ್ಲಿ ಗೌತಮ ಗೋತ್ರದಲ್ಲಿ ಬೀಗಮುದ್ರೆ ಮನೆತನ ಅನ್ನುವಂತಹ ಒಂದು ಅಪೂರ್ವವಾಗಿರ್ತಕ್ಕಂತಹ ಮನೆತನ. ಆ ಮನೆತನದಲ್ಲಿ 15-16ನೇ ಶತಮಾನದ ಪೂರ್ವದಲ್ಲಿ ಬಂದವರೇ ವೆಂಕಟರಮಣಾಚಾರ್ಯರು ಅನ್ನುವಂತಹ ಮಹಾನುಭಾವರು. ಇವರು ವಿಭುಧೇಂದ್ರ ತೀರ್ಥ ಶ್ರೀಪಾದಂಗಳವರಲ್ಲಿ ಶಿಷ್ಯತ್ವವನ್ನು ವಹಿಸಿದರು. ಇವರ ಸಹಪಾಠಿಗಳಾಗಿದ್ದವರೇ ವಿಭುಧೇಂದ್ರ ತೀರ್ಥರ ವಿದ್ಯಾಶಿಷ್ಯರಾಗಿದ್ದಂತ ಶ್ರೀಪಾದರಾಜರು. ಇವರು ವಿಭುಧೇಂದ್ರ ತೀರ್ಥರಲ್ಲಿ ನ್ಯಾಯ ವೇದಾಂತವನ್ನ, ಸಮಗ್ರ ದ್ವೈತ ಶಾಸ್ತ್ರವನ್ನ ಅಧ್ಯಯನ ಮಾಡಿದರು. ಶ್ರೀಪಾದರಾಜರಲ್ಲಿಯೂ ಕೂಡ ಅತ್ಯಂತ ಅದ್ಭುತವಾಗಿರತಕ್ಕಂತಹ ಅಲಂಕಾರಿಕ ಶಾಸ್ತ್ರಗಳನ್ನ, ಭಗವತ್ ತತ್ವಗಳನ್ನ ಅಧ್ಯಯನ ಮಾಡಿದಂತ ಮಹಾನುಭಾವರು. ಶ್ರೀಪಾದರಾಜರ, ವಿಭುಧೇಂದ್ರ ತೀರ್ಥರ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥ ಮಹಾನುಭಾವರು. ಶ್ರೀಪಾದರಾಜರು ತಾವು ವಿಭುಧೇಂದ್ರ ತೀರ್ಥರಲ್ಲಿ ಅಧ್ಯಯನವನ್ನು ಮುಗಿಸಿ ಮತ್ತೆ ತಮ್ಮ ಕಾರ್ಯಕ್ಷೇತ್ರವಾಗಿರ್ತಕ್ಕಂತಹ ಮುಳುಬಾಗಿಲಿಗೆ ಬಂದು ಮುಳುಬಾಗಿಲಿನಲ್ಲಿ ವಿದ್ಯಾಪೀಠವನ್ನ ಪ್ರತಿಷ್ಠಾಪನೆ ಮಾಡಿದಂತ ಸಂದರ್ಭದಲ್ಲಿ ಅವರು ವೆಂಕಟರಮಣಾಚಾರ್ಯರನ್ನ ಕರೆಸಿಕೊಳ್ತಾರೆ. ಮುಳುಬಾಗಿಲಿನ ವಿದ್ಯಾಪೀಠದ ಪ್ರಾಧ್ಯಾಪಕರಾಗಿರುವಂತೆ ಬನ್ನಿ ಅಂತ. ಮುಳುಬಾಗಿಲಿನ ವಿದ್ಯಾಪೀಠದ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದಂತ ಕೀರ್ತಿಯು ಕೂಡ ವೆಂಕಟರಮಣಾಚಾರ್ಯರಿಗೆ ಸಲ್ತದೆ. ಅವರ ಆಸ್ಥಾನ ವಿದ್ವಾಂಸರಾಗಿದ್ದರು, ಪಂಡಿತರಾಗಿದ್ದರು, ಕುಲಪತಿಗಳಾಗಿದ್ದರು, ವಿದ್ಯಾಪೀಠದ ಸೇವೆಯನ್ನು ಸಲ್ಲಿಸಿದ್ರು. ಅದು ಶ್ರೀಪಾದರಾಜರ ವಿಶೇಷವಾಗಿರ್ತಕ್ಕಂಥ ವಾತ್ಸಲ್ಯಕ್ಕೆ ಪಾತ್ರರಾಗಿದ್ದರು. ಇವರು ಮುಳುಬಾಗಿಲಲ್ಲಿದ್ದಾಗಲೇ ಶ್ರೀಪಾದರಾಜರ ಪೂರ್ವಾಶ್ರಮದ ವಂಶಿಕರಾಗಿರ್ತಕ್ಕಂತಹ ಒಬ್ಬ ಸತ್ಕುಲ ಪ್ರಸೂತರಾಗಿರ್ತಕ್ಕಂತಹ ದಂಪತಿಗಳಿಗೆ ಹುಟ್ಟಿದಂತಹ ಭಾಗ್ಯಶಾಲಿಯಾಗಿರ್ತಕ್ಕಂತಹ ಒಬ್ಬ ಹೆಣ್ಣು ಮಗಳನ್ನ ತಂದು ಶ್ರೀಪಾದರಾಜರ ನಿಂತು ಮದುವೆ ಮಾಡಿಸ್ತಾರೆ. ಅವರಿಬ್ಬರ ದಾಂಪತ್ಯದ ಫಲವಾಗಿ ಒಂದು ಸತ್ಪುತ್ರನ ಜನನವಾಗ್ತದೆ. ಅವರೇ ವೀಣಾ ಕೃಷ್ಣಾಚಾರ್ಯರು ಅಂತ ಪ್ರಖ್ಯಾತರಾಗಿರ್ತಕ್ಕಂಥ ಮಹಾನುಭಾವರು. ಈ ಕೃಷ್ಣಾಚಾರ್ಯರು ಶ್ರೀಪಾದರಾಜರಲ್ಲಿಯೇ ಸಕಲ ವೇದಾಂತವನ್ನ ಅಧ್ಯಯನ ಮಾಡಿದ್ರು. ಅದಕ್ಕಿಂತ ಹೆಚ್ಚಾಗಿ ಅವರಿಗೆ ನಾದೋಪಾಸನೆಯಲ್ಲಿ ಪರಮ ಆಸಕ್ತಿ. ವ್ಯಾಸರಾಜರು ಶ್ರೀಪಾದರಾಜರಲ್ಲಿ ಅಧ್ಯಯನ ಮಾಡುತ್ತಿದ್ದಂತ ಸಂದರ್ಭದಲ್ಲಿ ವ್ಯಾಸರಾಜರ ಸಹಪಾಠಿಗಳಾಗಿದ್ದರು. ವ್ಯಾಸರಾಜರಲ್ಲಿ ನ್ಯಾಯ ವೇದಾಂತಾದಿ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದರು. ವ್ಯಾಸರಾಜರಿಂದಲೇ ಗಂಧರ್ವ ಕಲೆಗಳಲ್ಲಿ ನೈಪುಣ್ಯವನ್ನ ಪಡೆದರು. ಹಾಗಾಗಿ ವ್ಯಾಸರಾಜರ ಅಚ್ಚುಮೆಚ್ಚಿನ ಶಿಷ್ಯರಾದರು. ಶ್ರೀಪಾದರಾಜರ ಅನುಗ್ರಹಕ್ಕೆ ಪಾತ್ರರಾದರು. ಯಾವಾಗ ಶ್ರೀಪಾದರಾಜರು ತಾವು ಬೃಂದಾವನಸ್ಥರಾಗಿ ಬಿಟ್ಟರು, ಆಗ ವ್ಯಾಸರಾಜರು ಇವರನ್ನ ವಿಜಯನಗರ ಸಾಮ್ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾರೆ. ವಿಜಯನಗರಕ್ಕೆ ಸಾಮ್ರಾಜ್ಯಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಕೃಷ್ಣದೇವರಾಜನಿಗೆ ವೀಣಾ ವಿದ್ಯೆಯನ್ನು ಧಾರೆ ಎರೀರಿ ಅಂತ ಹೇಳಿ ಆ ಕೃಷ್ಣದೇವರಾಯನಿಗೆ ವೀಣಾ ವಿದ್ಯೆಯ ಗುರುಗಳನ್ನಾಗಿ ನೇಮಿಸ್ತಾರೆ ಕೃಷ್ಣಾಚಾರ್ಯರನ್ನ. ಉಪದಿಶ್ಯತ ಕೃಷ್ಣ ಭೂವರಾಲೆ ನಿಜ ಗಂಧರ್ವ ಕಲಾಮಗರ್ಹ್ನಾತ್ ಘನಮೌಕ್ತಿಕ ಗುಚ್ಛಹಾರ ಪೂರ್ವಂ ಬಿರುದಾಲಿಂ ಗುರುದಕ್ಷಿಣಾಪದೇಶಾತ್. ಕೃಷ್ಣದೇವರಾಯ ಇವರ ಪಾಂಡಿತ್ಯಕ್ಕೆ ಮತ್ತು ಇವರ ಗಾನಕ್ಕೆ, ಇವರ ವಿದ್ವತ್ತಿಗೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಶರಣಾಗಿ ಬಿಟ್ಟ ಅಂದ್ರೆ ಆ ಕೃಷ್ಣದೇವರಾಯನಿಗೆ ಇವರಿಗೇನು ಕೊಟ್ಟರೂ ಸಾಲದು ಅಂತ ಅನ್ನಿಸಿ ಅವರಿಗೊಂದು ಅದ್ಭುತವಾಗಿರ್ತಕ್ಕಂತಹ ಸೇವೆಯನ್ನು ಮಾಡಿದನಂತೆ. ಅದನ್ನ ಹಗಲುದೀವಿಟಿಗೆ ಮೆರವಣಿಗೆ ಅಥವಾ ಹಗಲುದೀವಿಟಿಗೆ ಮರ್ಯಾದೆ ಅಂತ ಕರೀತಾರೆ. ಅಭಜನ್ ನೃಪತೆ ದಿನ ಪ್ರದೀಪಂ ಸತು ವಿಶ್ವಪ್ರಬಲ ಪ್ರತಾಪರಶ್ಮಿಂ ದಿನಮಣಿ ಅನುವರ್ತಿತಸ್ಯ ಶಾಂತ್ಯೈ ಸಮಾನಯತರ ವಾಕ್ತಮಿಸ್ರರಾಶೇ. ಸೂರ್ಯನ ಪ್ರಖರವಾಗಿರ್ತಕ್ಕಂಥ ಕಿರಣಗಳು ಕತ್ತಲೆಯನ್ನು ಹೇಗೆ ಕಳೀತವೋ ಹಾಗೆ ಕೃಷ್ಣಾಚಾರ್ಯರಲ್ಲಿದ್ದಂತಹ ಜ್ಞಾನ ಅನ್ನುವ ಕಿರಣ ಹೃದಯ ಕತ್ತಲ ರಾಶಿಯನ್ನು ಕಳಿಯುತ್ತೆ ಅಂತ ಜಗತ್ತಿಗೆ ಗೊತ್ತಾಗಲಿ ಅಂತ ಹಗಲದೀವಿಟಿಗೆ ಮೆರವಣಿಗೆಯ ಒಂದು ಮರ್ಯಾದೆಯನ್ನು ಕೊಟ್ಟಿದ್ದನಂತೆ ಕೃಷ್ಣದೇವರಾಯ. ಹಗಲದೀವಿಟಿಗೆ ಮರ್ಯಾದೆ ಅಂದ್ರೆ
ಅವರು ಬೆಳಗ್ಗೆ ಎಲ್ಲೇ ಹೋದ್ರು ಕೂಡ ಕೃಷ್ಣಾಚಾರ್ಯರು ಅವರ ಅಕ್ಕಪಕ್ಕದಲ್ಲಿ ಇಬ್ಬರು ಸೇವಕರು ದೀವಿಟಿಗೆಯನ್ನ ಸಂಜು ಅಂತ ಕರೀತೀವಲ್ಲ, ಆ ಬೆಳ್ಳಿಯಲ್ಲಿ ಮಾಡಿದಂತಹ ಆ ದೀವಿಟಿಗೆಯನ್ನ ಹಿಡ್ಕೊಂಡು ನಿಂತಿರ್ತಿದ್ರಂತೆ. ಇದು ಹಗಲ ದೀವಿಟಿಗೆ ಮೆರವಣಿಗೆ ಅಂತಾರೆ. ರಾತ್ರಿ ಕಾಲದಲ್ಲಿ ಎಲ್ಲರೂ ಪಂಚ್ ಹಿಡ್ಕೊಂಡು ಓಡಾಡ್ತಾರೆ, ಅದೇನು ಹೆಚ್ಚುಗಾರಿಕೆ ಅಲ್ಲ. ಹಗಲಿನಲ್ಲಿ ಅದು ರಾಜನಿಂದ ಕೊಡಲ್ಪಟ್ಟ ಮರ್ಯಾದೆ ಅಂತ ಸೂಚಕವಾಗಿ ಅದನ್ನು ಹಿಡಿದು ತಿರುಗಾಡ್ತಿದ್ರು. ಅಂತ ಅದ್ಭುತವಾಗಿರ್ತಕ್ಕಂಥ ಮರ್ಯಾದೆಯನ್ನು ಕೊಟ್ಟಿದ್ದ ಕೃಷ್ಣದೇವರಾಯ ಅವರ ಶಿಷ್ಯನಾಗಿ, ಅವರ ಪ್ರೀತಿಪಾತ್ರನಾಗಿ, ಅವರಲ್ಲಿದ್ದಂತ ವಿದ್ಯಾ, ಅವರಲ್ಲಿದ್ದಂತ ವಿನಯ, ಅವರಲ್ಲಿದ್ದಂತ ಸೌಂದರ್ಯಾದಿ ಗುಣ ಇವೆಲ್ಲಕ್ಕೂ ಕೂಡ ಮಾರು ಹೋದಂತಹ ಜನ ಅವರನ್ನ ವಿಶೇಷವಾಗಿರೋ ರೀತಿಯಲ್ಲಿ ಮನ್ನಣೆಯನ್ನ ಮಾಡ್ತಾ ಅವರ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿದ್ರು ಅಂತಾರೆ. ಅಲ್ಲಿ ವ್ಯಾಸರಾಜರಿಗೆ ಇವರ ಮೇಲೆ ಅದ್ಭುತವಾಗಿರ್ತಕ್ಕಂತಹ ಕರುಣೆ ಇತ್ತು. ಆದ್ದರಿಂದಲೇ ತಮ್ಮ ವಿದ್ಯಾಗುರುಗಳಾಗಿರ್ತಕ್ಕಂಥ ಶ್ರೀಪಾದರಾಜರ ಪೂರ್ವಾಶ್ರಮದ ವಂಶೀಕರಾಗಿರ್ತಕ್ಕಂತಹ ಪುಣ್ಯ ದಂಪತಿಗಳಲ್ಲಿ ಜನ್ಮ ತಳೆದಂತಹ ರುಕ್ಮಿಣಿ ಅನ್ನುವಂತಹ ಒಬ್ಬ ಕನ್ಯೆಯನ್ನು ತಂದು ಈ ಕೃಷ್ಣಾಚಾರ್ಯರಿಗೆ ಮದುವೆ ಮಾಡಿಸ್ತಾರೆ ವ್ಯಾಸರಾಜರೇ. ವ್ಯಾಸರಾಜರು ಅವರಿಗೆ ಅನುಗ್ರಹ ಮಾಡಿದ ಮೇಲೆ ಆ ಪುಣ್ಯ ದಂಪತಿಗಳು ವ್ಯಾಸರಾಜರ ಆಶ್ರಯದಲ್ಲಿ ವಿಜಯನಗರದಲ್ಲೇ ಇರ್ತಾರೆ. ಆ ವಿಜಯನಗರದಲ್ಲಿ ಅವರಿದ್ದು ವ್ಯಾಸರಾಜನ ಅಂತರ್ಗತನಾಗಿರ್ತಕ್ಕಂತಹ ಗೋಪಾಲಕೃಷ್ಣನ ಸೇವೆ ಮಾಡ್ತಿದ್ದಂತ ಸಂದರ್ಭದಲ್ಲಿಯೇ ಅವರ ದಾಂಪತ್ಯದ ಫಲವಾಗಿ ಅವರಿಗೊಂದು ಪುತ್ರ ರತ್ನ ಜನಿಸುತ್ತೆ. ಆ ಜನಿಸಿದಂತ ಪುತ್ರರತ್ನವನ್ನ ವ್ಯಾಸರಾಜ ಗುರು ಸಾರ್ವಭೌಮರ ಪಾದಾರವಿಂದ ಕರ್ಪಣೆ ಮಾಡ್ತಾರೆ. ವ್ಯಾಸರಾಜರದನ್ನು ನೋಡಿದ್ರಂತೆ. ಅವನ ಆ ಮಗುವಿನ ದೃಢಕಾಯತೆ, ಅವರಿಗಿದ್ದಂತ ಬಂಗಾರದ ಮೈಬಣ್ಣ, ಆ ಮಗು ಬಂಗಾರದ ಮೈಬಣ್ಣದಿಂದ ಹೊಳಿತಿತ್ತು. ಜೊತೆಗೆ ಮಗು ದಷ್ಟಪುಷ್ಟವಾಗಿತ್ತು. ಆದ್ದರಿಂದಲೇ ಬಂಗಾರದ ಮೈಬಣ್ಣ ಇದೆ ಮತ್ತೆ ದಷ್ಟಪುಷ್ಟವಾಗಿದೆ ಅಂತಲೇ ವ್ಯಾಸರಾಜರು ಆ ಮಗುವಿಗೆ ಕನಕಾಚಲ ಭಟ್ಟ ಅಂತ ನಾಮಕರಣ ಮಾಡ್ತಾರೆ. ಅವರೇ ಕನಕಾಚಲ ಭಟ್ಟರು. ವ್ಯಾಸರಾಜರು ಆ ಮಗುವಿಗೆ ಆಯುಷ್ಮಾನ್ ಭವ, ವಿದ್ಯಾವಾನ್ ಭವ, ವಂಶದೀಪಕೋ ಭವ ಅಂತ 3 ಆಶೀರ್ವಾದಗಳನ್ನ ಮಾಡಿ ಮಂತ್ರಾಕ್ಷತೆಯನ್ನು ಕೊಡ್ತಾರೆ. ಜೊತೆಗೆ ಅಪ್ರನ್ನ ತಮ್ಮ ಬಳಿಯಲ್ಲೇ ಶಿಷ್ಯತ್ವಕ್ಕೆ ಅಂತಿಟ್ಟುಕೊಳ್ತಾರೆ ಆ ಮಗುವನ್ನ. ಆ ಕನಕಾಚಲ ಭಟ್ಟರ ಸಹಪಾಠಿಗಳಿದ್ದವರೇ ಆಗಿದ್ದವರೇ ಮುಂದೆ ವಿಜಯೇಂದ್ರ ಸ್ವಾಮಿಗಳು ಅಂತ ಪ್ರಖ್ಯಾತರಾದಂತ ವಿಷ್ಣು ತೀರ್ಥರು ವ್ಯಾಸರಾಜರ ವಿದ್ಯಾಶಿಷ್ಯರಾಗಿ ಬಂದವರು. ಅವರ ಜೊತೆಯಲ್ಲಿ ಈ ಕನಕಾಚಲ ಭಟ್ಟರು ವೇದಾಂತವನ್ನ ಅಭ್ಯಾಸ ಮಾಡಿದರು, ಕಾವ್ಯವನ್ನ ಅಭ್ಯಾಸ ಮಾಡಿದರು, ಸಾಹಿತ್ಯವನ್ನ ಅಭ್ಯಾಸ ಮಾಡಿದರು, ನ್ಯಾಯಶಾಸ್ತ್ರವನ್ನ, ವ್ಯಾಕರಣ ಶಾಸ್ತ್ರಾದಿಗಳನ್ನ ಅಭ್ಯಾಸ ಮಾಡಿದರು. ಆ ವಿಷ್ಣು ತೀರ್ಥರಲ್ಲಿ ಯಾರು ಮುಂದೆ ವಿಜಯೇಂದ್ರ ಸ್ವಾಮಿಗಳು ಅಂತ ಪ್ರಖ್ಯಾತರಾಗ್ತಾರೋ ಅವರಲ್ಲಿ ಸಕಲ ನೈಪುಣ್ಯತೆಗಳನ್ನ ಪಡೆದಂತಹ ಗಾನಕಲಾವನ್ನ ಅಭ್ಯಾಸ ಮಾಡಿದ್ರು, ವೀಣೆಯನ್ನ ಅಭ್ಯಾಸ ಮಾಡಿದ್ರು. ಶಕ್ತಿಕಲಾ ಸಂಭೂತರಾಗಿರ್ತಕ್ಕಂತಹ ಆ ವಿಷ್ಣು ತೀರ್ಥರ ಅನುಗ್ರಹಕ್ಕೆ ಪಾತ್ರರಾದರು. ಅವರಲ್ಲಿ ಎಲ್ಲ ನೈಪುಣ್ಯತೆಯನ್ನ ಪಡೆದರು ಇವರು ಅವರ ಯೋಗ್ಯತಾನುಸಾರವಾಗಿ. ಅವರಿಗೆ ಪ್ರಾವೀಣ್ಯತೆ ದೊರೆಯಿತು ಅವರಲ್ಲಿದ್ದಂತ ವಿದ್ಯೆಯಲ್ಲಿ. ಅವರ ಧೀಶಕ್ತಿ, ಅವರ ಶ್ರದ್ಧೆಗಳು ಇವೆಲ್ಲವನ್ನ ಗಮನಿಸಿದಂತಹ ವಿಜಯೇಂದ್ರ ಸ್ವಾಮಿಗಳು ಕೂಡ ಅವರನ್ನು ಆಶೀರ್ವಾದ ಮಾಡ್ತಾರೆ. ಈ ಕನಕಾಚಲ ಭಟ್ಟರಿಗೆ ವ್ಯಾಸರಾಜರು ತಮ್ಮ ಪೂರ್ವಾಶ್ರಮದ ವಂಶೀಕರಾಗಿರ್ತಕ್ಕಂತಹ ಒಬ್ಬ ಪುಣ್ಯ ದಂಪತಿಗಳ ಮಗಳಾಗಿ ಹುಟ್ಟಿದಂತಹ ಲಕ್ಷ್ಮೀದೇವಿ ಎನ್ನುವ ಕನ್ಯೆಯನ್ನು ತಂದು ಮದುವೆ ಮಾಡುತ್ತಾರೆ. ಲಕ್ಷ್ಮೀದೇವಿ ಅನ್ನುವಂತಹ ಕನ್ಯೆಗೂ ಆ ಕನಕಾಚಲ ಭಟ್ಟರಿಗೂ ಅವರ ದಾಂಪತ್ಯದ ಫಲವಾಗಿ ಅವತಾರ ಮಾಡಿ ಬಂದವರೇ ತಿಮ್ಮಣ್ಣಾಚಾರ್ಯ ಅಂತ ಪ್ರಖ್ಯಾತರಾದಂತ ಮಹಾನ್ ಭಾವರು. ಈ ತಿಮ್ಮಣ್ಣಾಚಾರ್ಯರು ವಿಜೇಂದ್ರ ಸ್ವಾಮಿಗಳಲ್ಲಿ, ಆಗ ವಿಜೇಂದ್ರ ಸ್ವಾಮಿಗಳು ಕುಂಭಕೋಣಕ್ಕೆ ಬಂದಿದ್ರು. ಸುರೇಂದ್ರ ತೀರ್ಥರಿಂದ ದಂಡಪಲ್ಲಟವನ್ನು ಮಾಡಿಕೊಂಡು ಅವರ ಶಿಷ್ಯತ್ವವನ್ನು ಪಡೆದುಕೊಂಡು ವಿಷ್ಣು ತೀರ್ಥರಾಗಿದ್ದವರು ವಿಜೇಂದ್ರ ಸ್ವಾಮಿಗಳು ಅಂತ ಅವರು ಪ್ರಖ್ಯಾತರಾಗಿದ್ರು, ಕುಂಭಕೋಣದಲ್ಲಿದ್ರು. ಹಾಗಾಗಿ ತಿಮ್ಮಣ್ಣಾಚಾರ್ಯರು ಕೂಡ ಕುಂಭಕೋಣಕ್ಕೆ ಬರ್ತಾರೆ. ಅಲ್ಲಿ ಅವರಲ್ಲಿ ಕಾವ್ಯವನ್ನ, ವ್ಯಾಕರಣವನ್ನ, ಸಾಹಿತ್ಯವನ್ನ, ನ್ಯಾಯವನ್ನ, ಮೀಮಾಂಸೆಯನ್ನ, ವೇದಾಂತಾದಿ ಸಕಲ ಶಾಸ್ತ್ರಗಳನ್ನ ಕಲಿತು ಅಲ್ಲಿ ಪಂಡಿತರಾಗಿ ಬಿಡ್ತಾರೆ. ಇದರ ಜೊತೆಗೆ ವಿಜೇಂದ್ರ ಸ್ವಾಮಿಗಳೇ ಮುಂದೆ ನಿಂತು ಅವರಿಗೆ ಸಕಲ ಈ ಲಲಿತ ಕಲೆಗಳನ್ನ ಹೇಳಿಕೊಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಸಂಗೀತ ಕಲೆ ಮತ್ತೆ ವೀಣಾ ಕಲೆಯನ್ನ ಅವರಿಗೆ ವಿಶೇಷವಾದ ರೀತಿಯಲ್ಲಿ ಬೋಧಿಸ್ತಾರೆ. ಆ ತಿಮ್ಮಣ್ಣಾಚಾರ್ಯರ ಅಪೂರ್ವವಾಗಿರ್ತಕ್ಕಂತಹ ದೈಹಿಕವಾಗಿರ್ತಕ್ಕಂತಹ ಸೌಷ್ಠವ, ಅವರಲ್ಲಿದ್ದಂತಹ ಏಕಾಗ್ರತೆ, ಅವರಲ್ಲಿದ್ದಂತಹ ನೈಪುಣ್ಯತೆ ಇವೆಲ್ಲವನ್ನು ಕಂಡು ವಿಜೇಂದ್ರ ಸ್ವಾಮಿಗಳು ಬಹಳ ಸಂತುಷ್ಟರಾಗಿ ಅವರಿಗೆ ಬೇಕಾದಷ್ಟು ಜಹಗೀರನ್ನ ಕೊಟ್ಟಿದ್ರಂತೆ. ಆ ಜಹಗೀರನ್ನು ಅವರು ಕೊಟ್ಟಿದ್ದು ಇವತ್ತು ಕೂಡ ಅದು ಲಿಖಿತವಾಗಿದೆ. ವಿಜಯನಗರದಲ್ಲಿ ಅವ್ರಿಗೆ ಏನೇನು ಜಹಗೀರಿಗಿತ್ತು ಅನ್ನುವುದನ್ನ ಮೈಸೂರು ಆರ್ಕಿಯಾಲಜಿಕಲ್ ರಿಪೋರ್ಟ್ ಅಂತ 1944ರಲ್ಲಿ ಬಂದಂತಹ ಒಂದು ಬೃಹತ್ ಗ್ರಂಥ, ಅದರಲ್ಲಿ ಪೇಜ್ ನಂಬರ್ 21 ಅದರಲ್ಲಿ ಈ ಉಲ್ಲೇಖವನ್ನು ಮಾಡ್ತಾರೆ. ಆ ತಿಮ್ಮಣ್ಣಾಚಾರ್ಯರಿಗೆ ವಿಜೇಂದ್ರ ಸ್ವಾಮಿಗಳು ಕೊಟ್ಟಂತಹ
ವೃತ್ತಿಮಂತರು ಅತ್ರ ಇಚ್ಛಂತೆ ಯಜಶೋ ಗೌತಮ ಗೋತ್ರೇ ವೀಣಾ ತಿಮ್ಮಪ್ಪಯೋ ಅಪಿಚ ಅಂತ ಮೈಸೂರು ಆರ್ಕಲಾಜಿಕಲ್ ರಿಪೋರ್ಟ್ ಇವತ್ತು ಕೂಡ ಅದನ್ನ ದಾಖಲು ಮಾಡಿದೆ. ಅದು ಇವತ್ತಿಗೂ ಕೂಡ ಮೈಸೂರು ಆರ್ಕಲಾಜಿಕಲ್ ಲೈಬ್ರರಿಯಲ್ಲಿ ಇದೆ, ನೋಡಬಹುದು. ಅವರಿಗೆ ವಿಜಯೇಂದ್ರ ಸ್ವಾಮಿಗಳು ಕೊಟ್ಟಂತಹ ಜಹಗೀರುಗಳು ಅದರಲ್ಲಿ ಉಲ್ಲೇಖಿತವಾಗಿದೆ. ಹಾಗಾಗಿ ಅವರು ವಿಜಯನಗರದಲ್ಲೇ ಉಳಿದರು. ವಿಜಯೇಂದ್ರ ಸ್ವಾಮಿಗಳು ವಿಜಯನಗರ, ಕುಂಭಕೋಣ ಎರಡು ಕಡೆಯೂ ಕೂಡ ಸಂಚಾರ ಮಾಡ್ತಿದ್ದಂತ ಕಾಲ. ಈ ಸಂದರ್ಭದಲ್ಲಿ ಅಧಿಕೃತ್ಯ ಬಾಲ್ಯ ಏವ ಶಾಸ್ತ್ರಾಣಿ ಅಧಿಕಂ ವೈಣಿಕ ವರ್ಣ್ಯಗಾನ ವಿದ್ಯಾ ನಗರಂ ವಿಜಯಾಖ್ಯಂ ಅದ್ಯ ತಿಷ್ಠತ್ ಜನನಿ ತಾತ ಸುಹೃಜ್ಜನಾಧಿವಾಸಂ. ಆ ತಿಮ್ಮಣ್ಣ ಭಟ್ಟರು ಬಾಲ್ಯದಿಂದಲೇ ಅದ್ಭುತವಾಗಿರ್ತಕ್ಕಂಥ ವಿದ್ಯೆಯಲ್ಲಿ ಪಂಡಿತರಾದವರು. ವ್ಯಾಕರಣಾದಿ ವಿದ್ಯೆಗಳು ಅವರಿಗೆ ಕರತಲಾಮಾಲಕವಾಗಿತ್ತು. ವೀಣೆ ವಿದ್ಯೆಯಲ್ಲಂತೂ ನುರಿತ ಪಂಡಿತರಾಗಿದ್ದರು. ಎಲ್ಲರೂ ಕೂಡ ಅವರನ್ನ ವೀಣಾ ತಿಮ್ಮಣ್ಣ ಭಟ್ಟರು ಅಂತಲೇ ಕರೀತಿದ್ರು. ಅಷ್ಟರ ಮಟ್ಟಿಗೆ ಅವರಲ್ಲಿ ಸಂಗೀತ ವಿದ್ಯೆ ಎನ್ನುವುದು ಮೇಳೈಸಿತ್ತಂತೆ. ಹಾಗಾಗಿ ಅವರು ತಂದೆ ತಾಯಿ ಬಂಧುಗಳಿಂದ ಮೊದಲೇ ವಾಸ ಮಾಡ್ತಿದ್ದಂತ ವಿಜಯನಗರದಲ್ಲೇ ಅವರು ಉಳಿದು ಬಿಡ್ತಾರೆ. ಯಾವಾಗ ವಿಜಯನಗರ ಪತನವಾಯಿತು, ವ್ಯಾಸರಾಜರು ವೃಂದಾವನಸ್ಥರಾದರು. ವ್ಯಾಸರಾಜರು ವೃಂದಾವನಸ್ಥರಾದ ಮೇಲೆ ಸ್ವಲ್ಪ ಕಾಲದಲ್ಲಿ ರಕ್ಕಸ ತಂಗಡಿ ಎನ್ನುವ ಯುದ್ಧದಲ್ಲಿ ಇಡೀ ವಿಜಯನಗರ ಸಾಮ್ರಾಜ್ಯ ಪತನವಾಗಿ ಬಿಡುತ್ತದೆ. ಸಾಕಷ್ಟು ಸಾವು ನೋವುಗಳಾಗತ್ತೆ. ಆಗ ಸುಮಾರು ಜನ ವಿಜಯನಗರವನ್ನ ಬಿಟ್ಟು ವಲಸೆ ಹೋಗ್ತಾರೆ. ಹಾಗೆ ವಿಜಯನಗರವನ್ನ ಬಿಟ್ಟು ವಲಸೆ ಹೋದಂತಹ ಸುಮಾರು ಪುಣ್ಯ ದಂಪತಿಗಳಲ್ಲಿ ತಿಮ್ಮಣ್ಣ ಭಟ್ಟರು ಕೂಡ ಒಬ್ಬರು. ಈಗ ಎಲ್ಲಿ ಹೋಗಬೇಕು ಅದಕ್ಕೆ ಯೋಚನೆ ಮಾಡಿದ್ರಂತೆ. ಯಾವಾಗಲೂ ಕೂಡ ಏನೇ ಕಷ್ಟ ಬಂದರೂ ಕೂಡ ಮೊದಲು ನೆನಪಾಗುವುದು ವೆಂಕಟರಮಣನೇ. ಸಂಕಟ ಬಂದಾಗ ವೆಂಕಟರಮಣ ಅಂತಲೇ ಅದಕ್ಕೆ ಇಡಿಎಂ ಇದೆ. ಹಾಗಾಗಿ ಯಜನಾದಿ ಮನೈಜ ಕರ್ಮ ಕುರ್ವನ್ ವಿಜವರ್ಯೋ ನಗರೇ ಚಿರಂ ನೈವಾತ್ಸೀತ್ ರಮಣೀ ಮಣಿ ಗೋಪಿಕಾಂಬಯೋಸೌ ಸಹಿತಃ ಚಂದ್ರಿಕಯ ಸಹೇವ ಚಂದ್ರ. ಇದಕ್ಕೆ ತತ್ಪೂರ್ವದಲ್ಲಿ ಅವರಿಗೆ ಮದುವೆಯೂ ಮಾಡಿಸಿದ್ರು ವ್ಯಾಸರಾಜರು. ಅವರಿಗೆ ಬ್ರಾಹ್ಮಣರಲ್ಲಿದ್ದಂತ 6 ಗುಣಗಳು ಅವರಲ್ಲಿ ಮೇಳಿತವಾಗಿತ್ತಂತೆ. ಯಜನಾದಿ ಮನೈಜ ಕರ್ಮ ಕುರ್ವನ್, ಬ್ರಾಹ್ಮಣರಿಗೆ ಇರಬೇಕಾದಂತದ್ದು ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ ಅಂತಕ್ಕಂಥ ಆಶ್ರಮ ಉಚಿತವಾಗಿರ್ತಕ್ಕಂಥ ಷಟ್ಕರ್ಮಗಳು. ಯಾರೂ ಕರ್ಮಗಳು ಅವರಲ್ಲಿ ಮೈತಳೆದಿದ್ವು. ಬ್ರಾಹ್ಮಣ ಶ್ರೇಷ್ಠರಾಗಿದ್ರು. ಹಾಗಾಗಿ ವಿಜಯೇಂದ್ರ ಸ್ವಾಮಿಗಳು ತಮ್ಮ ಪೂರ್ವಾಶ್ರಮದ ಸಂಬಂಧಿಗಳಲ್ಲಿ ಒಬ್ಬರಾಗಿದ್ದಂತಹ ಆನಂದ ತೀರ್ಥಾಚಾರ್ಯರು ಅಂತ ಒಬ್ಬರಿದ್ರು. ಅವರಿಗೆ ಆನಂದ ತೀರ್ಥಾಚಾರ್ಯರು ಅಂತ ಅವರು ಶಾಸ್ತ್ರಿಕ ವಂಶ ಸಂಜಾತರು. ವಿಜೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಸಂಬಂಧಿಗಳೇ ಅವರು. ಅವರಲ್ಲಿ ದೊಡ್ಡ ಮಗಳಾಗಿ ಒಬ್ಬಳು ಅವತಾರ ಮಾಡಿ ಬಂದಿದ್ಲು, ಗೋಪಿಕಾಂಬಿಕೆ ಅಂತ ಅವಳ ಹೆಸರು. ಅವಳು ಇವರಿಗೆ ಅನುರೂಪಳಾಗಿರ್ತಕ್ಕಂಥ ಕನ್ಯೆ ಅಂತ ತಿಳಿದು ಅವಳನ್ನ ತಿಮ್ಮಣ್ಣಾಚಾರ್ಯರಿಗೆ ಕೊಟ್ಟು ಮದುವೆ ಮಾಡಿಸ್ತಾರೆ ವಿಜೇಂದ್ರ ಸ್ವಾಮಿಗಳು. ಹೇಗಿತ್ತು ಅವರ ದಾಂಪತ್ಯ ಅಂತ ಹೇಳ್ತಾರೆ. ಸ್ಮೃತಿವತ್ ನಿಗಮಸ್ಯ ಪದ್ಮಿನೀವತ್ ದಿನನಾಥಸ್ಯ ಮುನೇಹೇ ಅರುಂಧತೀವತ್ ರಜನಿ ಸುಹೃದಃ ಕುಮದ್ವತೀವತ್ ಮಹಿಳಾ ತಸ್ಯ ಲಲಾಸ ಗೋಪಿಕಾಂಬಾ ಅಂತ ರಾಘವೇಂದ್ರ ವಿಜಯ ಇದನ್ನು ದಾಖಲು ಮಾಡುತ್ತದೆ. ಸ್ಮೃತಿವತ್ ನಿಗಮಸ್ಯ, ವೇದಗಳಿಗೆ ಅನುಸಾರಿಯಾಗಿರ್ತಕ್ಕಂಥ ಸ್ಮೃತಿ ಗ್ರಂಥದಂತಿದ್ದಳಂತೆ ಪುಣ್ಯಾತ್ಮಳು. ಅಲ್ಲಿ ತಿಮ್ಮಣ್ಣಾಚಾರ್ಯರು ವೇದದಂತಿದ್ರೆ ಇವಳು ಸ್ಮೃತಿ ಗ್ರಂಥದಂತಿದ್ದಳು. ಪದ್ಮಿನೀವತ್ ದಿನನಾಥಸ್ಯ, ದಿನನಾಥ ಅಂದ್ರೆ ಸೂರ್ಯ, ಸೂರ್ಯನಿಗೆ ಅನುವರ್ತಿಯಾಗಿರ್ತಕ್ಕಂಥ ಕಮಲದಂತಿದ್ದಳು. ಎರಡನೇ ಉದಾಹರಣೆ. ಅರುಂಧತೀವತ್ ಮುನೇಹೇ, ವಸಿಷ್ಠರಿಗೆ ಅರುಂಧತಿ ಅಂತಿದ್ದಳು. ರಜನಿ ಸುಹೃದಃ ಕುಮದ್ವತೀವತ್, ಚಂದ್ರನಿಗೆ ಕುಮದ್ವತಿ ಅಂತಿದ್ದಳಂತೆ. ಮಹಿಳಾ ತಸ್ಯ ಲಲಾಸ ಗೋಪಿಕಾಂಬ. ಹೀಗೆ ಲೋಕದಲ್ಲಿ ಅನುರೂಪವಾಗಿರ್ತಕ್ಕಂಥ ದಾಂಪತ್ಯ ಇವರದಾಗಿತ್ತು ಅಂತ ಹೇಳ್ತಾರೆ. ಇಂತಹ ಪುಣ್ಯ ದಂಪತಿಗಳು ತಾವು ವಿಜಯನಗರ ಸಾಮ್ರಾಜ್ಯವನ್ನ ತೊರೆದು ಎಲ್ಲಿಗೆ ಹೋಗಬೇಕು ಅಂತ ಯೋಚನೆ ಮಾಡಿದಾಗ ಅವರಿಗೆ ನೆನಪಾದದ್ದು ತಿರುಪತಿ. ಅವರಿಗೆ ಎರಡು ಅವರಿಗೆ ಉದ್ದೇಶವಿತ್ತು. ಒಂದು, ಅವರಿಗೆ ನೆಲೆ ನಿಲ್ಲಕ್ಕೆ ಒಂದು ಕ್ಷೇತ್ರ ಬೇಕಿತ್ತು, ಅವರ ಸಾಧನಾ ಕ್ಷೇತ್ರ ಒಂದು ಬೇಕಿತ್ತು. ಜೊತೆಗೆ ಅವರಿಗೆ ಮಕ್ಕಳಾಗಿರ್ಲಿಲ್ಲ. ಅವರ ಮಕ್ಕಳಾಗಲಿಕ್ಕೆ ಸೇವೆ ಮಾಡಬೇಕಾಗಿತ್ತು ತಿರುಪತಿ ತಿಮ್ಮಪ್ಪನನ್ನ. ಯಾಕಂದ್ರೆ ಅವರ ಮನದೈವ ಎರಡೂ ಕೂಡ ತಿರುಪತಿ ತಿಮ್ಮಪ್ಪನೇ. ಹಾಗಾಗಿ ಈ ಒಂದು ಸಂಕಟ ಸಮಯದಲ್ಲಿ ಸ್ವಾಮಿ ನಮ್ಮ ಸಂಕಟವನ್ನ ಪರಿಹಾರ ಮಾಡ್ತಾನೆ ಅಂತ ನೇರವಾಗಿ ತಿರುಪತಿಗೆ ಹೋದರಂತೆ. ತಿರುಪತಿಗೆ ಹೋಗಿ ತಿರುಪತಿ ತಿಮ್ಮಪ್ಪನನ್ನ 48 ದಿನಗಳ ಕಾಲ ವಿಶೇಷವಾಗಿರ್ತಕ್ಕಂತಹ ವ್ರತ ನಿಯಮಗಳಿಂದ ಪೂಜೆಯನ್ನ ಮಾಡ್ತಾರೆ, ಸೇವಾದಿಗಳನ್ನ ಮಾಡ್ತಾರೆ. ನಗರಾತ್ ನಿರಾಗಾತ್ ನರೇಂದ್ರ ಯೋಗ್ಯಾತ್ ಸಹಜಾಯ ಸಹೃಜ್ಜನ ಸುಖೀ ಸಹ ಅಖಿಲಾರ್ತಿತ ದಾನ ದಕ್ಷ ಶೇಷಾಚಲ ಭೂಷಾಮಣಿ ದೇವತಾ
ಸೇವಾಂ ದಿದೃಕ್ಷು. ರಾಘವೇಂದ್ರ ವಿಜಯ ಅವರು ಮಾಡಿದಂತ ಸೇವೆಯನ್ನು ದಾಖಲು ಮಾಡುತ್ತದೆ. ನಗರಾತ್ ನಿರಾಗಾತ್ ನರೇಂದ್ರ ಯೋಗ್ಯಾತ್. ಅವರು ನಗರದಲ್ಲಿದ್ದರಲ್ವಾ, ನಗರವನ್ನ ತೊರೆದು ಬಂದಿದ್ರು. ನಿರಾಗಾತ್, ಅವರಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಉಳಿದುಕೊಳ್ಳುವುದಕ್ಕೆ ನೆಲೆಯೇ ಇರಲಿಲ್ಲ. ಆ ಸಂದರ್ಭದಲ್ಲಿ ಅದನ್ನು ಕೂಡ ಲೆಕ್ಕ ಮಾಡಲಿಲ್ಲವಂತೆ. ಎಲ್ಲ ಜನರಿಂದಲೂ ಕೂಡ ಪ್ರಾರ್ಥಿಸಲ್ಪಡುವ ದೈವ ಆ ತಿರುಪತಿಯ ತಿಮ್ಮಪ್ಪ. ಅವನು ಎಲ್ಲವನ್ನ ಕೊಡ್ತಾನೆ, ನಗರವನ್ನು ಕೊಡ್ತಾನೆ, ವಸ್ತ್ರವನ್ನು ಕೊಡ್ತಾನೆ, ಭೋಜ್ಯವನ್ನು ಕೊಡ್ತಾನೆ, ಭೋಜನವನ್ನು ಕೊಡ್ತಾನೆ ಅಂತ ತಿಳಿದು ಸಹಜಾಯ ಸುಸರ್ಜನ ಸಖಿ ಸುಖೀ ಸಹಾಯ ಸಹಜಾಯ, ಸಹಾಯವನ್ನ ಬಯಸಿ ಸಹಜಾಯ ಅವರ ಅನುವರ್ತಿಯಾಗಿರ್ತಕ್ಕಂಥ ಧರ್ಮಪತ್ನಿಯೊಂದಿಗೆ ಶ್ರೀನಿವಾಸ ದೇವರ ಸೇವೆ ಮಾಡ್ಲಿಕ್ಕೆ ಬಂದ್ರು ಅಂತ. ಯಾರ ಜೊತೆಯಲ್ಲಿ ಬಂದ್ರು? ಸಹೃಜ್ಜನ ಸುಖೀ ಸಹ. ಅವರಿಗೆ ತುಂಬಾ ಆಪ್ತರಾಗಿರ್ತಕ್ಕಂಥ ಬಾಂಧವರಿದ್ರಂತೆ ವೈಷ್ಣವರು, ಅವರ ಜೊತೆಯಲ್ಲಿ ಬರ್ತಾರೆ. ಅಖಿಲಾರ್ಥಿತ ದಾನ ದಕ್ಷ ಶೇಷಾಚಲ ಭೂಷಾಮಣಿ ದೇವತಾಂ ದೃದಕ್ಷು ದಿದೃಕ್ಷು. ಅಖಿಲ ಆರ್ಥಿತ ದಾನ ದಕ್ಷ, ಯಾರು ಆರ್ಥರಾಗಿ ಬಂದು ಬಿಡುತ್ತಾರೋ ಅವರ ಎಲ್ಲ ಇಚ್ಛೆಗಳನ್ನ ಪೂರ್ಣ ಮಾಡುವಂತಹ ಸ್ವಾಮಿ ಶೇಷಾಚಲದ ಅಧಿದೈವ ಭೂಷಾಮಣಿ ಅಂತ ಕರೆಸಿಕೊಳ್ಳುವಂತ ತಿರುಪತಿ ತಿಮ್ಮಪ್ಪ ಅವನ ಹತ್ರ ಬಂದು ಸೇವಾದಿಗಳನ್ನ ಮಾಡಿದ್ರಂತೆ. ಅವನ ಸೇವೆಯನ್ನ ಅದ್ಭುತವಾಗಿ ಮಾಡ್ತಾರೆ. ತನುಜಾನ್ ಅತುಲಾನ್ ಅವಾಪ್ತು ಕಾಮಂ ತಪಸಾ ತೋಷಯತ ಸ್ವ ದಂಪತೀತೌ ನಿಜವಂಶ ವಂದನೀಯ ದೇವಂ ಪರತಾಪತ್ಯ ಸುಖಂ ಕಥಾ ಜನಾನಾಂ. ಯಾರೇ ಆಗಲಿ ಅದ್ಭುತವಾಗಿರ್ತಕ್ಕಂತಹ ಫಲವನ್ನ ಪಡೆಯಬೇಕು ಅಂತಿದ್ರೆ ಅದ್ಭುತವಾದ ಸೇವಾದಿಗಳನ್ನೇ ಮಾಡಬೇಕು. ಆದ್ದರಿಂದ ಅದ್ಭುತವಾಗಿರ್ತಕ್ಕಂಥ ಸೇವಾದಿಗಳನ್ನ ಮಾಡಬೇಕು ಅಂತಲೇ ಇಚ್ಛೆ ಪಟ್ಟು ಅವರು ಪಯೋವ್ರತಾದಿ ವ್ರತಗಳನ್ನ ಮಾಡಿದ್ರು. ಭಗವಂತನನ್ನ ಉಪವಾಸದಿಂದ ತುಷ್ಟೀಕರಿಸಲಿಕ್ಕೆ ಪ್ರಯತ್ನ ಪಟ್ರು. ಅಂದ್ರೆ ಸ್ವಾಮಿ ನಮಗೆ ಅನುಗ್ರಹ ಮಾಡಿ ಒಲಿದು ಬರಲಿ ಅಂತ. ಅವಾಪ್ತು ಕಾಮಂ ತಪಸಾ ತೋಷಯತ ಸ್ಮ ದಂಪತೀತೌ. ಅಲ್ಲಿ ಪಾರಾಯಣಾದಿಗಳನ್ನು ಮಾಡಿದ್ರು, ನಮಸ್ಕಾರಾದಿಗಳನ್ನು ಮಾಡಿದ್ರು, ಹೀಗೆ ಎಲ್ಲ ರೀತಿಯ ಆರಾಧನೆಯನ್ನು ಮಾಡಿದ್ರಂತೆ. ನಿಜವಂಶಜ ವಂದನೀಯ ದೇವಂ, ಅವರ ವಂಶಕ್ಕೆ ವಂದನೀಯನಾಗಿರ್ತಕ್ಕಂಥ ದೇವ ಅವ ತಿರುಪತಿಯ ತಿಮ್ಮಪ್ಪ. ಪರಾಥ ಅಪತ್ಯ ಸುಖಂ ಕಥಂ ಜನಾನಾಂ. ಮಕ್ಕಳ ಭಾಗ್ಯವನ್ನ ಕೊಡು ಪ್ರಭು ಅಂತ ನಮಸ್ಕಾರ ಹಾಕ್ತಾರೆ ಸ್ವಾಮಿಗೆ. ಹೇ ದೇವದೇವ ಸಪ್ತಗಿರೀಶ ಮುಕ್ತ ಸೇವಿತ ಅನಂತ ಕಲ್ಯಾಣ ಗುಣಭರಿತ ಶುಭಚರಿತ ಕಮಲಾಲಯ ಕಮಲಭವ ಶರ್ವಾದಿ ಗಿರ್ವಾದಿ ಗುಣಾರಾಧ್ಯ ಅಭೇದ್ಯ ವೇದವೇದ್ಯ ನಿರ್ವೇದ್ಯ ಭಕ್ತರಕ್ಷ ಸುಜನ ಪಕ್ಷ ಲಕ್ಷ್ಮೀ ವಕ್ಷ ಗತಪಾಲಾಕ್ಷ ಭಾಗವತ ಜನರಕ್ಷ ಅಭ್ಯುದೀಕ್ಷ ಪೂರ್ಣಕಾಮ ಆಪ್ತಕಾಮ ಅನಂತ ಕಲ್ಯಾಣ ಗುಣಗಣಧಾಮ ತ್ರಿಧಾಮ ವೈಕುಂಠಧಾಮ ಭಕ್ತ ವಿಶ್ರಾಮಧಾಮ ಉಡು ನಿನ್ನ ನೇಮ ನಾನು ಪ್ರೇಮ ಓ ನನ್ನ ಕುಲಸ್ವಾಮಿ ನನ್ನನ್ನು ಕಾಪಾಡು ಅಂತ ವೆಂಕಟೇಶ್ವರನ ಸೇವಾದಿಗಳನ್ನು ಮಾಡ್ತಾರೆ. ಯಾವಾಗ ಭಗವಂತ ಅವರಿಗೆ ಸೂಚನೆಯನ್ನು ಕೊಟ್ಟಂತೆ, 2 ಸೂಚನೆಯನ್ನ ಸ್ವಾಮಿ ಕೊಟ್ಟ. ನೀನು ವಿಜೇಂದ್ರ ಸ್ವಾಮಿಗಳಿಂದ ನಿನಗೆ ಕೊಡಲ್ಪಟ್ಟಿರ್ತಕ್ಕಂತಹ ಕಾಂಚೀಗಿ ನಗರದ ಬಳಿಯಲ್ಲಿರುವ ಕಾವೇರಿ ಪಟ್ಟಣ ಇದೆಯಲ್ಲ, ಆ ಕಾವೇರಿ ಪಟ್ಟಣದಲ್ಲಿ ಹೋಗಿ ನೆಲೆಸು. ನಿನಗೆ ಸತ್ಪುತ್ರರೂ ಆಗ್ತಾರೆ, ಒಬ್ಬ ಪುತ್ರಿಯೂ ಆಗ್ತಾಳೆ ಅಂತ ಭಗವಂತ ಅವರಿಗೆ ಸ್ವಪ್ನದಲ್ಲಿ ಸೂಚನೆ ಕೊಟ್ಟಂತೆ. ಆದ್ದರಿಂದ ಅವರು ಅಲ್ಲಿಂದ ಹೊರಡ್ತಾರೆ. ತಿರುಪತಿಯಿಂದ ನೇರವಾಗಿ ಅವರು ಬಂದದ್ದು ಕಾಂಚಿ ಪಟ್ಟಣದ ಬಳಿ ಇರ್ತಕ್ಕಂಥ ಕಾವೇರಿ ಪಟ್ಟಣಕ್ಕೆ. ಅತ ತುಂಡಿರ ಮಂಡಲೇ ಅಗ್ರಹಾರೇ ಲಸತೆ ಪಟ್ಟಣ ನಾಂ ನಿವಾಸ ಯೋಗ್ಯೇ ಕಮಲಾರಮಣಂ ಪ್ರಸಾದ್ಯ ಕಾಂತ ಮಿಲಿತಃ ತಾನಪಿ ವತ್ಸರಾನೈಷೇತ್. ಅಲ್ಲಿಂದ ನೇರವಾಗಿ ಬರ್ತಾರೆ ತುಂಡಿರ ಮಂಡಲ ಅಂತ ಕರೆಸಿಕೊಳ್ಳುವಂತಹ ಆ ಕಾವೇರಿ ಪಟ್ಟಣ. ಅಗ್ರಹಾರೇ ಲತತೆ ಪಟ್ಟಣ ನಾಮ್ನಿ, ಅಲ್ಲೊಂದು ದೊಡ್ಡ ಅಗ್ರಹಾರ ಇವರಿಗೆ ವಿಜೇಂದ್ರ ಸ್ವಾಮಿಗಳು ಕೊಟ್ಟಿದ್ರದನ್ನ ಅಗ್ರಹಾರದಲ್ಲಿ ವಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ವಾಸಯೋಗ್ಯೇ ಕಮಲಾರಮಣಂ ಪ್ರಸಾದ್ಯ ಕಾಂತಾಮಿಲಿತಃ ಆನಪಿ ವತ್ಸರಾನನೈಷೇತ್. ಅಲ್ಲಿ ನೆಲೆಸಿ ಭಗವಂತನ ಸೇವಾದಿಗಳನ್ನ ಮಾಡ್ತಾ ಅಲ್ಲಿ ಬಂದಂತ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಾದಿಗಳನ್ನ ಮಾಡಿ ಅವರಿಗೆ ವಿದ್ಯೆಯನ್ನು ಕೊಡ್ತಾ ಹೀಗೆ ಭಗವಂತನ ಸೇವಾದಿಗಳನ್ನ ಮಾಡುವಂತ ಸಂದರ್ಭದಲ್ಲಿ ಸ್ವಾಮಿಯ ಅನುಗ್ರಹದಿಂದ ಅವರಿಗೆ 2 ಮಕ್ಕಳಾಗ್ತಾರೆ. ಇದಕ್ಕೆ ಕುಲದೈವತ ದೈಶಿಕ ಪ್ರಸಾದಾತ್ ಪ್ರಭವಾಪತ್ಯ ಪುರಸ್ಸರಾತುಲ ಶ್ರೀ ಸಚಕಾರತ ವೆಂಕಟಾಂಬಿಕಾಖ್ಯಂ ಸ್ವತುತಾಯ ಗುರುರಾಜನಾಮ ಸೂನೋ. ಮೊದಲು ದೊಡ್ಡವಳು ಹೆಣ್ಣು ಮಗಳು, ಅವಳು ಮುಕ್ತಿ ಬಂದಳು ಪ್ರಪ್ರಥಮವಾಗಿ ಎನ್ನುವಂತಹ
ಒಂದು ಉದ್ದೇಶದಿಂದಲೇ ಅವಳು ತಿರುಪತಿ ತಿಮ್ಮಪ್ಪನ ಅನುಗ್ರಹದಿಂದ ಹುಟ್ಟಿ ಬಂದಳು ಅಂತಲೇ ಅವಳಿಗೆ ವೆಂಕಟಾಂಬಿಕಾ ಅಂತ ನಾಮಕರಣ ಮಾಡ್ತಾರೆ. ವೆಂಕಟ ಅಂದ್ರೆ ಪಾಪಗಳನ್ನ ಕಳೆಯುವವ ಅಂತ, ಅಂಬಿಕಾ ಅಂದ್ರೆ ತಾಯಿ ಅಂತ. ಪಾಪಗಳನ್ನ ಕಳೆಯುವ ತಾಯಿ ಅಂದ್ರೆ ಲಕ್ಷ್ಮೀದೇವಿ ಅಂತ, ವೆಂಕಟಾಂಬಿಕೆ ಅಂದ್ರೆ ಲಕ್ಷ್ಮೀದೇವಿ ಅಂತ. ಅದಕ್ಕೆ ಕುಲದೈವತ ದೈವತ ದೈಶಿಕ ಪ್ರಸಾದಾತ್ ಪ್ರಭವಾಪತ್ಯ ಪುರಸ್ಸರಾತುಲಶ್ರೀ ವೆಂಕಟಾಂಬಿಕಾ ಅಂತ. ಸಚಕಾರ ಚ ವೆಂಕಟಾಂಬಿಕಾಖ್ಯಂ, ವೆಂಕಟಾಂಬಿಕಾ ಅಂತ ಅವಳಿಗೆ ನಾಮಕರಣ ಮಾಡ್ತಾರೆ. ಅವಳು ಹುಟ್ಟಿ 1-2 ವರ್ಷದಲ್ಲಿ ಒಂದು ಗಂಡು ಮಗು ಹುಟ್ಟದ ಅವರಿಗೆ. ಮೊದಲು ನೋಡ್ರಿ, ಭಗವಂತನ ಹೆಸರನ್ನಿಟ್ಟಾಯಿತು ವೆಂಕಟಾಂಬಿಕಾ ಅಂತ, ಅದು ಭಗವಂತನನ್ನ ಸೂಚಿಸುವ ಹೆಸರು. ಈಗ ಆಚಾರ್ಯರನ್ನ ಸೂಚಿಸುವ ಒಂದು ಹೆಸರನ್ನಿಡಬೇಕಲ್ಲ ಅಂತ, ಅದಕ್ಕೆ ನೋಡಿ ಒಂದು ಹೆಸರಿದೆ, ಅದು ಎಲ್ಲ ಗುರುಗಳನ್ನ ಸೂಚಿಸಿ ಬಿಡ್ತದೆ. ನೀವು ಯಾವ ಗುರುಗಳನ್ನ ಬೇಕಾದ್ರೂ ತೆಗೆದುಕೊಳ್ಳ್ರಿ, ಆ ಗುರುಗಳನ್ನ ಸೂಚಿಸುವ ಒಂದು ಹೆಸರಿದೆ ನಮ್ಮಲ್ಲಿ. ಏನು ಅಂದ್ರೆ ಗುರುರಾಜ ಅಂತ. ಗುರುರಾಜ ಅನ್ನುವ ಹೆಸರು ಎಲ್ಲ ಗುರುಗಳನ್ನ ಸೂಚಿಸ್ತದೆ. ಗುರುರಾಜ ಅನ್ನುವುದು ಬ್ರಹ್ಮದೇವರನ್ನ ಹೇಳುವಂತ ಹೆಸರು, ಗುರುರಾಜ ಅನ್ನುವುದು ವಾಯುದೇವರನ್ನ ಹೇಳುವ ಹೆಸರು, ಗುರುರಾಜ ಅನ್ನುವುದು ಮಧ್ವಾಚಾರ್ಯರನ್ನ ಸೂಚಿಸುವ ಹೆಸರು, ಗುರುರಾಜ ಅಂದ್ರೆ ಟೀಕಾಕೃತ್ಪಾದರು, ಗುರುರಾಜ ಅಂದ್ರೆ ನಿಮಗೆಲ್ಲರೂ ಕೂಡ ವಿಜೇಂದ್ರ ಸ್ವಾಮಿಗಳು ಗುರುರಾಜರೇ, ವಿಭುಧೇಂದ್ರ ತೀರ್ಥರು ಗುರುರಾಜರೇ. ಹಾಗಾಗಿ ತಮ್ಮ ಇಡೀ ಗುರು ಪರಂಪರೆಯನ್ನ ನೆನಪಿಸುವಂತಹ ಒಂದು ಅಭೂತಪೂರ್ವ ಹೆಸರನ್ನು ಇಡ್ತಾರೆ. ಸ್ವತನಯ ಗುರುರಾಜ ನಾಮ ಸೋನೋ, ಗುರುರಾಜ ಅಂತ ಅವನಿಗೆ ಹೆಸರಿಡ್ತಾರೆ. ಸ್ವಲ್ಪ ಕಾಲ ಕಳೆಯುತ್ತೆ. ಸ್ವಲ್ಪ ಕಾಲ ಕಳೆದ ಮೇಲೆ ಹೀಗೆ ನೋಡ್ರಿ, ಆ ಗೋಪಿಕಾಂಬೆ ಎನ್ನುವವಳು ಬಹಳ ಅದ್ಭುತವಾಗಿರ್ತಕ್ಕಂತಹ ಸೇವಾದಿಗಳನ್ನ ಮಾಡ್ತಿದ್ಲಂತೆ ಪುಣ್ಯಾತ್ಮಗಳು. ಹಾಗಾಗಿ ಅವಳಿಗೆ 2 ಮಕ್ಕಳು ಹೇಗೆ ಹುಟ್ಟಿದ್ರು ಅಂತ ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಒಬ್ಬಳು ವೆಂಕಟಾಂಬಿಕೆ ಮತ್ತೆ ಒಬ್ಬಳು ಇಲ್ಲಿ ಗುರುರಾಜ ಅನ್ನುವ ಮಕ್ಕಳು ಹುಟ್ಟಿದ್ರಲ್ಲ, ಹೇಗಿದ್ರು ಆ ಮಕ್ಕಳಿಬ್ಬರು ಅಂತ ಕೇಳಿದ್ರೆ, ಸುಶವೇ ಸುಗುಣಾಂ ಸುತಾಂ ಸುವೇಶಾಂ ಗುಣಸಿಂಧುಂ ತನಯಂಚ ಗೋಪಿಕಾಂಬಾ ಅಚಿರೇಣ ಜನಿಷ್ಯಮಾಣ ಸೂನೋ ಅತುಲಾಂ ಕೀರ್ತಿಮಿವ ಕ್ರಮಾತ್ ಪ್ರತಾಪಂ ಅಂತಾರೆ ನಾರಾಯಣಾಚಾರ್ಯರು. ಗೋಪಿಕಾಂಬೆ ಸುಗುಣೆಯಾಗಿದ್ಲು, ಸುಂದರಿಯಾಗಿದ್ಲಲ್ವಾ, ಅವಳಿಗೆ ಗುಣಶಾಲಿಗಳಾಗಿರ್ತಕ್ಕಂಥ 2 ಮಕ್ಕಳು ಹುಟ್ಟಿದ್ರಂತೆ. ಹೇಗೆ ಹುಟ್ಟಿದ್ರು ಅಂದ್ರೆ ಒಂದು ಕೀರ್ತಿ, ಒಂದು ಪ್ರತಾಪದಂತಿತ್ತು ಅಂತಾರೆ. ಅಲ್ಲಿಗೆ ಗೋಪಿಕಾಂಬಿಕೆ ಪಡೆದಂತಹ ದೊಡ್ಡ ಮಗಳು ವೆಂಕಟಾಂಬಿಕೆ ಎನ್ನುವಳು ಕೀರ್ತಿ ಅಂತಿದ್ಲು, ಗುರುರಾಜ ಅವರಲ್ಲಿರುವ ಪ್ರತಾಪದಂತಿದ್ದ ಅಂತ. ಹೀಗೆ ಅವರ 2 ಮಕ್ಕಳನ್ನ ವರ್ಣಿಸ್ತಾರೆ. ಇದಾದ ಮೇಲೆ ಅವ್ರಿಗನ್ನಿಸಿತಂತೆ ಏನು ಅಂದ್ರೆ, ಮಿಲಿತೌ ಖಲು ದರ್ಶ ಪೂರ್ಣಮಾಸೌ ಫಲದೌ ತತ್ವದನೌ ಸುತೋ ಸಹಾಯ ನ ಸಖಾಯ ಭವೇತಿತೀವ ಸೋಯಂ ಪ್ರಭುಮನ್ಯಂ ಸುತಂ ಅರ್ಥಯಾಂಬುಭೌವ. ಅವ್ರಿಗೆ ಅನ್ನಿಸಿತು, ಒಂದು ಲೋಕದಲ್ಲಿ ಒಂದು ಯಾಗ ಇದೆ, ದರ್ಶಪೂರ್ಣ ಯಾಗ ಅಂತ ಕರೀತಾರೆ ಅದನ್ನ. 2 ಯಾಗಗಳು. ಆ 2 ಯಾಗಗಳನ್ನು ಯಾರು ಮಾಡ್ತಾರೆ ಅವರಿಗೆ ಅವರ ಯೋಗ್ಯತಾನುಸಾರವಾಗಿ ಸದ್ಗತಿ ದೊರಕುತ್ತದೆ. ಅದನ್ನ ವೇದಗಳು ಮುಕ್ತ ಕಂಠದಿಂದ ಹೇಳುತ್ತೆ. ಯತ್ ಸಾಯಂ ಪ್ರಾತರತ್ತಿ ತತ್ ಸಮಿಧಂ ಯತ್ ಪ್ರಾತರ್ ಮಧ್ಯಂದಿನಂ ಸಾಯಂಚ ತಾನಿ ಸವನಾನಿ ಯೇ ಅಹೋರಾತ್ರೇ ತೇ ದರ್ಶ ಪೂರ್ಣಮಾಸೌ ಯೇ ಅರ್ಧಮಾಸಾಶ್ಚ ಮಾಸಾಶ್ಚತೆ ಚಾತುರ್ಮಾಸ್ಯಾನಿ ಅಂತ ವೇದದಲ್ಲಿ ಬಂದಿರುವ ಮಾತು. ಅದರಲ್ಲಿ ಯೇ ದರ್ಶ ಪೂರ್ಣಮಾಸೌ ಯೇ ಅರ್ಧಮಾಸಾಶ್ಚ ಮಾಸಾಶ್ಚತೆ, ಆ ದರ್ಶಪೂರ್ಣ ಮಾಸ ಅನ್ನುವಂತ ಯಾಗವನ್ನ ಒಟ್ಟಿಗೆ ಮಾಡಿದ್ರೆ, 2 ಸೇರಿ ಫಲವನ್ನ ಕೊಟ್ರೆ, ಆ ಫಲ ಒಬ್ಬ ವ್ಯಕ್ತಿಗೆ ಅವನ ಯೋಗ್ಯತಾನುಸಾರವಾಗಿ ಅವನಿಗೆ ಯೋಗ್ಯವಿದ್ರೆ ಮೋಕ್ಷವನ್ನು ಬೇಕಾದ್ರೂ ಕೊಡಿಸ್ತದೆ ಅಂತ. ಇಲ್ಲಿಗೆ ಒಬ್ಬ ಮಗ ಇದ್ದಾನೆ ಗುರುರಾಜ, ಅವನು ದರ್ಶಯಾಗದಂತಿದ್ದಾನೆ. ಇನ್ನೊಬ್ಬ ಪೂರ್ಣ ಯಾಗದಂತಿರುವಂತ ಇನ್ನೊಬ್ಬ ಮಗನನ್ನ ಪಡೆಯಬೇಕು ಅಂತ ಅವರು ಇಚ್ಛೆ ಪಟ್ರಂತೆ. ಅದಕ್ಕೆ ಮಿಲತೌ ಖಲು ದರ್ಶ ಪೂರ್ಣಮಾಸೌ ಫಲದೌ ತದ್ವದನೌ ಸುತೋ ಸಹಾಯ ನ ಸುಖಾಯ ಭವೇತಿತೀವ ಸೋಯಂ ಪ್ರಭುಮನ್ಯಂ ಸುತಂ ಅರ್ಥಯಾಂಬಭೂವ. ದೊಡ್ಡ ಮಗನಿಗೆ ಸಹಾಯಕನಾಗಿಯೂ ಇರ್ತಾನೆ, ಜೊತೆಗೆ ನಮಗೆ ಪೂರ್ಣತ್ವವನ್ನು ಕೊಡುವಂತಹ ಮಗುವಾಗಿ ಬರ್ತಾನೆ ಅಂತ. ಮತ್ತೇನು ಮಾಡುವುದು ಅಂದ್ರೆ ತಿರುಪತಿ ತಿಮ್ಮಪ್ಪನೇ. ಎಲ್ಲ ಸಮಸ್ಯೆಗಳಿಗೂ ಕೂಡ ತಿರುಪತಿ ತಿಮ್ಮಪ್ಪ ಅವನು ಸಮಸ್ಯೆಗೆ ಪರಿಹಾರ ರೂಪದಲ್ಲಿ ಕಾಣ್ತಾನಾದ್ರಿಂದ ಅಲ್ಲಿಗೆ ಹೋದ್ರಂತ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ.
ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ರಾಘವೇಂದ್ರಾಯ ಸತ್ಯಧನ್ಮರತ